ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹೋಮ್ ರೆಮಿಡೀಸ್ ಆಗಿರುವಂತಹ ಫೇಸ್ ಪ್ಯಾಕ್ ಹಾಗೂ ಫೇಸ್ ಸ್ಕ್ರಬ್ಬು ಯಾವ ರೀತಿ ಟಿಪ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅನ್ನೋದು ಕೂಡ ನಾನಿವತ್ತು ತಿಳಿಸ್ಕೊಡ್ತೀನಿ. ಸೊ ಟಿಪ್ಸ್ ನಂಬರ್ 1, ನಾನಿಲ್ಲಿ ಇವತ್ತು ಒಂದು ಬೌಲಿಗೆ ಜೇನುತುಪ್ಪ ಹಾಗೂ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೆರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಜೇನುತುಪ್ಪ ಇದು ನೈಸರ್ಗಿಕವಾಗಿ ಸಿಗುವಂಥದ್ದು. ಸೊ ಹಾಗಾಗಿ ಇದು ತ್ವಚೆಯನ್ನು ಶುಚಿಗೊಳಿಸುತ್ತೆ. ಹಾಗೆ ಚರ್ಮ ಏನೇ ಒಂದು ಬಿರುಕು ಇದ್ದರೂ ಕೂಡ ಅದಕ್ಕೆ ನಿವಾರಣೆ ಆಗೋಕ್ಕೆ ಒಂದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಜೇನುತುಪ್ಪ ಹಾಗೂ ಸಕ್ಕರೆ ತುಂಬಾ ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಇದು ಒಂದು ಫೇಸ್ ಪ್ಯಾಕ್ ಅಲ್ಲ, ಫೇಸ್ ಸ್ಕ್ರಬ್. ಇದು ಲಿಪ್ ಸ್ಕ್ರಬ್ ಕೂಡ ಯೂಸ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ಟಿಪ್ಸ್ ನಂಬರ್ 2, ನಾನು ಇದರಲ್ಲಿ ಆಲ್ರೆಡಿ ಒಂದು ಬೌಲಲ್ಲಿ ಸ್ಕ್ರಬ್ನ ನಾನೇನು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೇನೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಮೊಸರು ಇದಿಷ್ಟನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ಬಂದು ಆಯಿಲ್ ಸ್ಕಿನ್ ಇರೋರಿಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮೊಡವೆ ಆಗಿರ್ಬೋದು, ಪಿಂಪಲ್ಸ್ ಇರ್ಬೋದು, ಅದು ಕೂಡ ನಿವಾರಣೆ ಆಗುತ್ತೆ. ಸೊ ಅಕ್ಕಿ ಹಿಟ್ಟಲ್ಲಿ ಬಂದು ಅದು ನೈಸರ್ಗಿಕವಾಗಿ ಸಿಗುವಂಥದ್ದು ಅಲ್ವಾ. ಸೊ ಹಾಗಾಗಿ ಅದು ಏನೇ ಒಂದು ಫೇಸಲ್ಲಿ ಪಿಗ್ಮೆಂಟೇಷನ್ ಇರೋ ಅಂಥವರಿಗೆ ಇದು ಒಂದು ಒಳ್ಳೆ ಯೂಸ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮುಖದಲ್ಲಿ ಏನೇ ಒಂದು ಕಲೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ಸೊ ಮೊಸರು ಬಂದು ಒಳ್ಳೆ ಮಾಯ್ಶ್ಚರೈಸರ್ ಕೊಡುತ್ತೆ, ಒಂದು ಹೊಳಪನ್ನು ಕೊಡುತ್ತೆ. ಅದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಈ ಒಂದು ಅಂಶ ಇರೋದ್ರಿಂದ ಕೂಡ ಫೇಸಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ಅರಿಶಿನ, ಅದರಲ್ಲಿ ಹೈ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಇರುತ್ತೆ, ಸೊ ಆ ಅರಿಶಿನ ಯೂಸ್ ಮಾಡೋದ್ರಿಂದ ಕೂಡ ಅವರಿಗೂ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟಿಪ್ಸ್ ನಂಬರ್ 3, ಸೊ ಇದರಲ್ಲಿ ನಾನು ಅಲೋವೆರಾ, ಗ್ರಾಮ್ ಫ್ಲೋರ್, ರೈಸ್ ಫ್ಲೋರ್ ಹಾಗೂ ಅರಿಶಿನ ಇದಿಷ್ಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅಲೋವೆರಾ ಬಂದು ಮನೆಗಳಲ್ಲಿ ಸುಮಾರು ಜನ ಪಾಟ್ಗಳಲ್ಲಿ ಅಲೋವೆರಾ ಪಾಟ್ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಇಲ್ಲದೇ ಇರೋರು ಈ ರೀತಿ ಅಲೋವೆರಾ ಒಂದು ಜೆಲ್ ಕೂಡ ಸಿಗುತ್ತೆ ನಿಮಗೆ ಅಂಗಡೀಲಿ, ಆಯುಷ್ ಅಲೋವೆರಾ ಜೆಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ ಒಂದು ಅಲೋವೆರಾಗೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅರಿಶಿನ ಹಾಗೆ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಫೇಸ್ ಪ್ಯಾಕ್ನ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ಅಲೋವೆರಾ, ನಿಮಗೆ ಗೊತ್ತಿದೆ ಅಲೋವೆರಾದಲ್ಲಿ ಡೆಡ್ ಸ್ಕಿನ್ ಆಗಿರ್ಬೋದು, ಒಂದು ಮುಖದಲ್ಲಿ ಏನೇ ಒಂದು ಧೂಳಿರ್ಬೋದು, ಚರ್ಮದ ಹೊಳಪು ಜಾಸ್ತಿ ಹೆಚ್ಚುತ್ತೆ ಇದರಲ್ಲಿ. ಸೊ ಹಾಗಾಗಿ ಅಲೋವೆರಾನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಒಂದು ಫೇಸ್ ಪ್ಯಾಕ್. ಈ ಒಂದು ಫೇಸ್ ಪ್ಯಾಕು ಒಂದು ವೀಕಲ್ಲಿ ಒಂದು 3 ಡೇಸ್ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟಿಪ್ಸ್ ನಂಬರ್ 4, ನಾನಿಲ್ಲಿ ಕ್ಲೆನ್ಸಿಂಗು, ಈ ಫೇಸ್ ಪ್ಯಾಕ್ ಇದೆಲ್ಲ ಹಚ್ಚೋಕ್ಕೂ ಮುಂಚೆ ಸ್ಟಾರ್ಟಿಂಗು ನಾವು ಹಾಲಿಗೆ ಸ್ವಲ್ಪ ಹಸಿ ಹಾಲು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದು ಕಾಟನಲ್ಲಿ ನಾವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಅದು ಒಂದು 15 ಮಿನಿಟ್ಸ್ ಬಿಟ್ಟು ನೀಟಾಗಿ ಫೇಸ್ ವಾಶ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸ್ಮೂತ್ನೆಸ್ ಇರುತ್ತೆ, ಚೆನ್ನಾಗಿರುತ್ತೆ. ಫೇಸು ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಮಾಯ್ಶ್ಚರೈಸರ್ ಕೊಡುತ್ತೆ ಫೇಸಿಗೆ. ಸೊ ಇದು ಕೂಡ. ಟಿಪ್ಸ್ ನಂಬರ್ 5, ಸೊ ನಾನಿಲ್ಲಿ ಕರ್ಡ್, ಶುಗರ್, ಕಾಫಿ ಪೌಡರ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಟ್ಯಾನ್ ರಿಮೂವ್ ಆಗುತ್ತೆ. ಕಾಫಿ ಪೌಡರ್ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ. ಸೊ ಹಾಗಾಗಿ ಮೊಸರು ಹಾಗೂ ಕಾಫಿ ಪೌಡರ್, ಶುಗರ್ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಸ್ವಲ್ಪ ಒಂದು 15 ಮಿನಿಟ್ಸು ಅಪ್ಲೈ ಮಾಡಬೇಕು ಫೇಸಿಗೆ, ನೆಕ್ಗೆ. ಸೊ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟಿಪ್ಸ್ ನಂಬರ್ 6, ಸೊ ನಾನು ಇದರಲ್ಲಿ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ, ಅದ್ರ ಮೇಲೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಇದರಿಂದ ಅಂತೂ ಟೊಮೊಟೊದಲ್ಲಿ ಏನಿದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ. ಸೊ ಒಂದು ಫ್ರೆಶ್ನೆಸ್ ಇರುತ್ತೆ, ಫೇರ್ನೆಸ್ ಇರುತ್ತೆ, ಫೇರ್ ಆಗಿರೋ ಲುಕ್ಕನ್ನು ಕೊಡುತ್ತೆ. ಸೊ ಇದು ಒಂದು ಟಿಪ್ಸು, ಒಂದು ಸ್ಕ್ರಬ್ ಕೂಡ ಅಂತಲೇ ಹೇಳ್ಬೋದು. ಟಿಪ್ಸ್ ನಂಬರ್ 7, ರೈಸ್ ಫ್ಲೋರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಪ್ರತಿನಿತ್ಯ ನೀವು ರೈಸ್ ಫ್ಲೋರ್ ಹಾಕ್ಕೊಂಡು ನೀವು ಫೇಸ್ ವಾಶ್ ಮಾಡೋದ್ರಿಂದ ಅದರಲ್ಲೂ ಇರುವಂತಹ ಫೇಸಲ್ಲಿ ಪಿಗ್ಮೆಂಟೇಷನ್ ಏನಿದೆ ಅದಾದಷ್ಟು ಬೇಗ ನಿವಾರಣೆ ಆಗುತ್ತೆ ಅಂತ ಇದು ಒಂದು ಟಿಪ್ಸ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟಿಪ್ಸ್ ನಂಬರ್ 8, ನಾನಿಲ್ಲಿ ಆಲ್ರೆಡಿ ಜಸ್ಟ್ ಏನಿಲ್ಲ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಹಾಗೆ ಜೇನುತುಪ್ಪ, ಟೊಮೊಟೊ ಜ್ಯೂಸ್ ಇದಿಷ್ಟನ್ನು ಹಾಕ್ಕೊಂಡು ನಾನು ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಮಾಡ್ಕೊತಾ ಇದ್ದೀನಿ. ಬಟ್ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೇನುತುಪ್ಪ ಇದು ಹಾಕೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದಷ್ಟು ವೀಡಿಯೋಸ್ಗಳು ಹಾಗೂ ಹೋಮ್ ರೆಮಿಡೀಸ್, ಹೇರ್ ರೆಮಿಡೀಸ್ ಆಗಿರ್ಬೋದು ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.